ನಮಸ್ಕಾರ. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಿಂದ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಹೊಸ ಆಯಾಮ, ಅರ್ಥವ್ಯವಸ್ಥೆ ಸುಧಾರಣೆಗೆ ಪರಸ್ಪರ ಸಹಕಾರ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಅವಲಂಬನೆ ತಗ್ಗಿಸಲು ಪರಿಸರ ಸ್ನೇಹಿ ವಿದ್ಯುತ್ ವಾಹನಗಳ ಬಳಕೆಗೆ ಉತ್ತೇಜನ, ಕೆಸಿ ನಾರಾಯಣಗೌಡ. ನಾಡಿನಾದ್ಯಂತ ಸಂಭ್ರಮದ ಗೌರಿ ಪೂಜೆ, ನಾಳೆ ಗಣೇಶ ಚತುರ್ಥಿಗೆ ಸಿದ್ಧತೆ. ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಕೋವಿಡ್ ಲಸಿಕೆ ಪೂರೈಸಲು ಕರೆ, ಬೂಸ್ಟರ್ ಲಸಿಕೆ ನೀಡಿಕೆಯನ್ನು ಮುಂದೂಡಲು ವಿಶ್ವಸಂಸ್ಥೆ ಸಲಹೆ. ವಾರ್ತೆಗಳ ವಿವರ. ಕಳೆದ 15 ವರ್ಷಗಳಲ್ಲಿ ಬ್ರಿಕ್ಸ್ ಹಲವು ಉತ್ತಮ ಫಲಶ್ರುತಿಗಳನ್ನು ಪಡೆದಿದೆ. ಇಂದು ಬ್ರಿಕ್ಸ್ ವೃದ್ಧಿಸುತ್ತಿರುವ ವಿಶ್ವದ ಅರ್ಥವ್ಯವಸ್ಥೆಗೆ ಪ್ರಭಾವಶಾಲಿ ಧ್ವನಿಯಾಗಿದೆ. ಅಭಿವೃದ್ಧಿಶೀಲ ದೇಶಗಳ ಆದ್ಯತೆ ಕುರಿತಂತೆ ಗಮನ ಹರಿಸಲು ಈ ವೇದಿಕೆ ಉಪಯುಕ್ತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವರ್ಚುವಲ್ ಮಾಧ್ಯಮದ ಮೂಲಕ 13ನೇ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಬ್ರಿಕ್ಸ್ನ 15ನೇ ವರ್ಷದಲ್ಲಿ ಶೃಂಗದ ಅಧ್ಯಕ್ಷತೆ ವಹಿಸುತ್ತಿರುವುದು ತಮಗೂ ಹಾಗೂ ಭಾರತಕ್ಕೂ ಸಂತಸದ ವಿಷಯವಾಗಿದೆ. ಭಾರತದ ಅಧ್ಯಕ್ಷತೆಗೆ ಎಲ್ಲ ಸದಸ್ಯ ರಾಷ್ಟ್ರಗಳಿಂದ ತುಂಬು ಸಹಯೋಗ ದೊರೆತಿದೆ. ಇದಕ್ಕೆ ತಾವು ಆಭಾರಿ ಎಂದರು. ಬ್ರಿಕ್ಸ್ ಹೊಸ ಅಭಿವೃದ್ಧಿ ಬ್ಯಾಂಕ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಆಪತ್ಕಾಲೀನ ಕಾಪು ನಿಧಿ, ಇಂಧನ ಸಂಶೋಧನೆ ಸಹಕಾರ ವೇದಿಕೆ ಸೇರಿದಂತೆ ಸದೃಢ ಸಂಸ್ಥೆಗಳನ್ನು ಹುಟ್ಟುಹಾಕಿದೆ. ಬ್ರಿಕ್ಸ್ಗೆ ಹೆಮ್ಮೆ ಪಡಲು ಹಲವಾರು ವಿಚಾರಗಳಿವೆ, ಆದರೆ ನಾವು ಇಷ್ಟಕ್ಕೆ ಸಂತುಷ್ಟರಾಗಬಾರದು ಎಂದರು. ब्रिक्स ने कई उपलब्धियां हासिल की हैं. आज हम विश्व की उभरती अर्थव्यवस्थाओं के लिए एक प्रभावकारी आवाज है. विकासशील देशों की प्राथमिकताओं पर ध्यान केंद्रित करने के लिए भी यह मंच उपयोगी हो रहा है. ब्रिक्स ने न्यू डेवलपमेंट बैंक, कंटीजेंसी रिजर्व अरेंजमेंट और एनर्जी रिसर्च कोऑपरेशन प्लेटफॉर्म जैसी मजबूत संस्थाओं का सृजन किया है. हेल्थ एक्सेस बढ़ाने के लिए यह एक इनोवेटिव कदम है. नवंबर में हमारे जल संसाधन मंत्री ब्रिक्स फॉर्मेट में पहली बार मिलेंगे. यह भी पहली बार हुआ कि ब्रिक्स ने मल्टीलेटरल सिस्टम की मजबूती और सुधार इस पर एक साझा पोजीशन ली. हमने ब्रिक्स काउंटर टेररिज्म एक्शन प्लान भी एडॉप्ट किया है. हमारी अंतरिक्ष एजेंसियों के बीच रिमोट सेंसिंग सैटेलाइट कॉन्स्टेलेशन समझौते से सहयोग का एक नया अध्याय शुरू हो रहा है. हमारे ಬ್ರಿಕ್ಸ್ ಮುಂದಿನ 15 ವರ್ಷಗಳಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಬೇಕು. ಭಾರತ ತನ್ನ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಅಟ್ 15 ನಿರಂತರತೆ, ಬಲವರ್ಧನೆ ಮತ್ತು ಒಮ್ಮತಕ್ಕಾಗಿ ಬ್ರಿಕ್ಸ್ನೊಳಗಿನ ಸಹಕಾರ ಎಂಬ ವಿಷಯ ಆಯ್ಕೆ ಮಾಡಿದ್ದು ಇದು ನಮ್ಮ ಮೂಲ ಸಿದ್ಧಾಂತವಾಗಿದೆ ಎಂದರು. ಬ್ರಿಕ್ಸ್ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದ್ದು ಈ ಎಲ್ಲ ಹೊಸ ಉಪಕ್ರಮಗಳು ನಮ್ಮ ನಾಗರಿಕರಿಗೆ ಉಪಯುಕ್ತವಾಗಿವೆ. ಜೊತೆಗೆ ಬ್ರಿಕ್ಸ್ ಸಂಘಟನೆ ಮುಂದಿನ ದಿನಗಳಿಗೂ ಪ್ರಾಸಂಗಿಕವಾಗಲಿದೆ. ಇಂದಿನ ಸಭೆ ವಿಶ್ವದ ಭವಿಷ್ಯಕ್ಕೆ ದಿಕ್ಕು ತೋರಲಿದೆ ಎಂದ ಅವರು, ಈ ವರ್ಷ ಕೋವಿಡ್ ಸಂಕಷ್ಟದ ನಡುವೆಯೂ 150ಕ್ಕೂ ಹೆಚ್ಚು ಬ್ರಿಕ್ಸ್ ಸಭೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಹೆಚ್ಚು ಸಚಿವ ಮಟ್ಟದ ಸಭೆಗಳಾಗಿವೆ. ಪರಂಪರಾಗತ ಕ್ಷೇತ್ರದಲ್ಲಿ ಸಹಯೋಗ ಹೆಚ್ಚಿಸಲು ಬ್ರಿಕ್ಸ್ ಕಾರ್ಯಕ್ರಮ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹಲವು ನಾವೀನ್ಯಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. हम महत्वपूर्ण वैश्विक तथा क्षेत्रीय मुद्दों पर भी चर्चा करेंगे. ಶೃಂಗಸಭೆಯಲ್ಲಿ ಬ್ರೆಜಿಲ್ ಅಧ್ಯಕ್ಷ ಜೈರ್ ಬೋಲ್ಸೊನಾರೋ, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆ ವಹಿಸುತ್ತಿರುವುದು ಇದು 2ನೇ ಬಾರಿಯಾಗಿದೆ. ಈ ಹಿಂದೆ 2016ರಲ್ಲಿ ಗೋವಾದಲ್ಲಿ ನಡೆದ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದರು. ವಿಶ್ವ ವಿದ್ಯುತ್ ವಾಹನ ದಿನದ ಅಂಗವಾಗಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿಂದು ಆಯೋಜಿಸಲಾಗಿದ್ದ ವಿದ್ಯುತ್ ಚಾಲಿತ ವಾಹನಗಳ ರ್ಯಾಲಿಯಲ್ಲಿ ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡ
ಯೋಜನೆ, ಸಾಂಖ್ಯಿಕ ಮತ್ತು ತೋಟಗಾರಿಕಾ ಸಚಿವ ಎನ್ ಮುನಿರತ್ನ, ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ವಿ ಸುನೀಲ್ ಕುಮಾರ್ ಪಾಲ್ಗೊಂಡಿದ್ದರು. ಈ ವೇಳೆ ವಿದ್ಯುತ್ ಕಾರು ಪ್ರಕೃತಿಯ ತೇರು, ವಿದ್ಯುತ್ ಗಾಡಿ ಬಳಸೋಣ, ಇಂದಿನಿಂದ ಬೇಡ ಇಂಧನ, ಮುಗಿಯಿತು ಪೆಟ್ರೋಲಿನ ಅವಧಿ, ಇನ್ನು ಬ್ಯಾಟರಿ ಗಾಡಿಯ ಖರೀದಿ ಎಂಬ ಹಲವು ಘೋಷವಾಕ್ಯಗಳ ಭಿತ್ತಿ ಪತ್ರಗಳನ್ನು ಸಚಿವರು ಹಾಗೂ ಇತರ ಅಧಿಕಾರಿಗಳು ಪ್ರದರ್ಶಿಸಿದರು. ಎಲ್ಲ ಮಾಧ್ಯಮ ಸ್ನೇಹಿತರು ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಅಮರ್ ನಾರಾಯಣ್, ವಿಶ್ವ ವಿದ್ಯುತ್ ವಾಹನ ಸಚಿವ ಸುನೀಲ್ ಕುಮಾರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ತಗ್ಗಿಸಲು ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಇಂದು ಅತ್ಯಗತ್ಯವಾಗಿದೆ ಎಂದರು. ಡೀಸೆಲ್ ಮತ್ತು ಪೆಟ್ರೋಲಿನ ಕಾರಣದಿಂದ ಪರಿಸರದ ಮೇಲೆ ಆಗ್ತಾ ಇರುವಂತಹ ಅನಾಹುತಗಳು, ತತ್ಪರಿಣಾಮವಾಗಿ ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀರ್ತಾ ಇದೆ, ಇದೆಲ್ಲದೂ ಕೂಡ ನಿವಾರಣೆ ಆಗಬೇಕು ಅಂತಾದ್ರೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಹೆಚ್ಚು ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಒಂದು ಒಳ್ಳೆಯ ಸಚಿವ ಮುನಿರತ್ನ ವಾಯುಮಾಲಿನ್ಯ ತಗ್ಗಿಸುವ ನಿಟ್ಟಿನಲ್ಲಿ ವಿದ್ಯುತ್ ವಾಹನಗಳ ಬಳಕೆಯನ್ನು ನಾವೆಲ್ಲರೂ ಹೆಚ್ಚಿಸಬೇಕಿದೆ ಎಂದು ಪ್ರತಿಪಾದಿಸಿದರು. ಇವತ್ತು ಎಲ್ಲೂ ನೋಡಿದ್ರೂ ಸಹ ವಾಹನಗಳು, ಅದನ್ನು ತಡೆಗಟ್ಟಬೇಕು ಅಂದರೆ ನಾವು ಮಾಡಬೇಕಾಗಿರೋ ಕೆಲಸ ಇಂಥ ಎಲೆಕ್ಟ್ರಿಕ್ ವಾಹನಗಳನ್ನ ನಾವು ಎಲ್ಲರೂ ಸಹ ಬಳಸಬೇಕಾಗತ್ತೆ. ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ಗಳಿದೆ ಅಲ್ಲಲ್ಲೇ ರೀಚಾರ್ಜ್ ಪಾಯಿಂಟ್ಗಳು ಮಾಡಿದ್ರೆ ಜನರಿಗೆ ಏನಾಗುತ್ತೆ ಅಂದರೆ ಪೆಟ್ರೋಲ್ ಬಂಕ್ ಹೋಗೋ ಜಾಗದಲ್ಲಿ ನಮಗೆ ಸಿಗತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ಅಲ್ಲಿ ಹೋಗ್ಬಿಡ್ತಾರೆ. ಎಲ್ಲಕ್ಕಿಂತ ಜಾಸ್ತಿ ಸಚಿವ ನಾರಾಯಣಗೌಡ ತೈಲ ಬೆಲೆಗಳು ಏರಿಕೆಯಾಗಿರುವ ಸಂದರ್ಭದಲ್ಲಿ ವಿದ್ಯುತ್ ವಾಹನಗಳ ಬಳಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜನ ನೀಡುತ್ತಿವೆ. ವಿದ್ಯುತ್ ಚಾಲಿತ ವಾಹನಗಳ ಖರೀದಿಗೆ ಸಬ್ಸಿಡಿಯನ್ನು ಸಹ ಸರ್ಕಾರ ನೀಡುತ್ತಿದೆ ಎಂದು ವಿವರಿಸಿದರು. ಬೆಲೆನೂ ಕಡಿಮೆ ಮಾಡಬೇಕಾಗುತ್ತೆ, ಮತ್ತೆ ನಮ್ಮ ಶರೀರವನ್ನು ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ಒಂದು ಉತ್ತಮ ಸ್ಥಾನಕ್ಕೆ ತಂದಿದೆ. ಇದ್ರ ಜೊತೆಗೆ ನಮ್ಮ ಸರ್ಕಾರನೂ ಸಹ ಸಬ್ಸಿಡಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 1074 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,58,164ಕ್ಕೆ ಏರಿಕೆಯಾಗಿದೆ. ಇಂದು 1,136 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,04,683ಕ್ಕೆ ತಲುಪಿದೆ. ಇಂದು 4 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 37,462ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 16,992 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 343 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,40,653ಕ್ಕೆ ಏರಿಕೆಯಾಗಿದೆ. ಇಂದು 251 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,17,401 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,208 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿಂದು 3 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 16,043 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬೀದರ್, ಗದಗ್, ಹಾವೇರಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಯಾವುದೇ ಸೋಂಕು ಪ್ರಕರಣಗಳು ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ 43,263 ಹೊಸ ಕೋವಿಡ್ ಪ್ರಕರಣಗಳು ವರದಿಯಾಗಿವೆ. ಈ ಪೈಕಿ 32,000ಕ್ಕೂ ಅಧಿಕ ಪ್ರಕರಣಗಳು ಕೇರಳ ರಾಜ್ಯವೊಂದರಿಂದಲೇ ವರದಿಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಸಾಪ್ತಾಹಿಕ ಅಂಕಿಅಂಶಗಳ ಪ್ರಕಾರವೂ 68.59% ಹೊಸ ಕೋವಿಡ್ ಪ್ರಕರಣಗಳು ಕೇರಳ ರಾಜ್ಯವೊಂದರಿಂದಲೇ ವರದಿಯಾಗಿವೆ. ದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ಒಟ್ಟಾರೆ ಇಳಿಕೆಯಾಗಿದ್ದರೂ ಕೋವಿಡ್ 2ನೇ ಅಲೆ ಇನ್ನೂ ಮುಗಿದಿಲ್ಲ. ಇದನ್ನು ಗಮನದಲ್ಲಿಡಬೇಕು. ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ನಿರ್ಲಕ್ಷಿಸದೆ ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ಅವರು ಸಲಹೆ ನೀಡಿದರು. ಕಳೆದ ಜೂನ್ 30ಕ್ಕೆ ಅಂತ್ಯವಾದ ವಾರದಲ್ಲಿ ದೇಶದ 108 ಜಿಲ್ಲೆಗಳಲ್ಲಿ ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಹೊಸ ಕೋವಿಡ್ ಪ್ರಕರಣಗಳು ವರದಿಯಾಗುತ್ತಿದ್ದವು. ಜುಲೈ 31ಕ್ಕೆ ಇದು ಕ್ರಮೇಣ ಇಳಿಕೆಯಾಗಿ 58ಕ್ಕೆ ಬಂದಿತು.
ಈಗ 9ನೇ ಸೆಪ್ಟೆಂಬರ್ಗೆ ಕೊನೆಗೊಂಡ ವಾರದಲ್ಲಿ 38 ಜಿಲ್ಲೆಗಳಲ್ಲಿ ಮಾತ್ರವೇ ನಿತ್ಯ 100ಕ್ಕಿಂತ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತಿವೆ ಎಂದು ಅವರು ವಿವರಿಸಿದರು. 38 जिले ऐसे हैं जो 100 से ज़्यादा केस प्रतिदिन रिपोर्ट कर रहे हैं. तो जो जियोग्राफिकल स्प्रेड है कोविड-19 के हॉट स्पॉट्स का, यानी ऐसी जगहों का जहां बड़ी संख्या में प्रतिदिन केस रिपोर्ट होते हैं, उसमें भी लगातार गिरावट आ रही है. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕ ಡಾಕ್ಟರ್ ಬಲರಾಮ್ ಭಾರ್ಗವ್ ದೇಶದಲ್ಲಿ ಎರಡನೇ ಅಲೆ ಮುಂದುವರೆದಿದ್ದು 35 ಜಿಲ್ಲೆಗಳಲ್ಲಿ 10%ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ದರವಿದ್ದರೆ 30 ಜಿಲ್ಲೆಗಳಲ್ಲಿ 5% 10% ಪಾಸಿಟಿವಿಟಿ ದರವಿದೆ. ಈ ಜಿಲ್ಲೆಗಳಲ್ಲಿ ನಿಯಂತ್ರಣ ನಿರ್ಬಂಧಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಎಂದರು. ಭಾರತ ಕೋವಿಡ್-19 ಲಸಿಕೆ ಟ್ರ್ಯಾಕರ್ ಅಭಿವೃದ್ಧಿಪಡಿಸುತ್ತಿದ್ದು ಇದು ಶೀಘ್ರವೇ ಆರಂಭವಾಗಲಿದೆ ಎಂದ ಅವರು 1 ಡೋಸ್ ಲಸಿಕೆ ಪಡೆದುಕೊಂಡರೂ ಕೋವಿಡ್ ಸಾವಿನ ಪ್ರಮಾಣದ ವಿರುದ್ಧ 96.6% ಪ್ರತಿರಕ್ಷೆ ಸಿಗುತ್ತದೆ. 2 ಡೋಸ್ ಮರಣದ ವಿರುದ್ಧ 97.5% ಪ್ರತಿರಕ್ಷೆ ಒದಗಿಸುತ್ತದೆ ಎಂದು ವಿವರಿಸಿದರು. Will give us data on a week by week basis and that will be available real time. ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿ.ಕೆ. ಪಾಲ್ 18 ವರ್ಷ ಮೇಲ್ಪಟ್ಟ 58% ಜನಸಂಖ್ಯೆಗೆ 1 ಡೋಸ್ ಲಸಿಕೆ ನೀಡಲಾಗಿದೆ. ಲಸಿಕೆ ಈಗ ಎಲ್ಲ ಕಡೆಯೂ ಲಭ್ಯವಿದ್ದು ಎಲ್ಲರೂ ಲಸಿಕೆ ಪಡೆಯಬೇಕು ಎಂದು ಮನವಿ ಮಾಡಿದರು. तो उसको जैसे आपको मालूम है जाइडस वैक्सीन ऑलरेडी लाइसेंस फॉर चिल्ड्रन, हमें मालूम है कि इतना स्टॉक पाइल है, उसको अगर हम बच्चों पे दें तो किस तरह से दें, कब दें, कैसे दें, उसकी चर्चा हमारी साइंटिफिक बॉडीज कर रही है. कोवैक्सीन का ट्रायल बच्चों में बहुत क्लोज पहुंच गया है कंप्लीशन के. ನಾಳೆ ಸಂಭ್ರಮ ಸಡಗರದ ಗಣೇಶ ಚತುರ್ಥಿ. ಕೋವಿಡ್ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿಯೂ ಸುರಕ್ಷತಾ ಕ್ರಮಗಳೊಂದಿಗೆ ಗಣೇಶ ಹಬ್ಬ ಆಚರಣೆಗೆ ಸರ್ಕಾರ ಅವಕಾಶ ನೀಡಿದೆ. ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಮೂರ್ತಿಯಿಂದಾಗಿ ಪರಿಸರ ಮತ್ತು ಜಲಮೂಲಗಳು ಕಲುಷಿತಗೊಳ್ಳುವುದು ಸಾಮಾನ್ಯ. ಹೀಗಾಗಿ ಈ ಬಾರಿ ಗಣೇಶ ಮೂರ್ತಿ ತಯಾರಕರು ಸ್ವಯಂ ಇಚ್ಛೆಯಿಂದ ಮಣ್ಣಿನ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವುದು ಬಳ್ಳಾರಿಯಲ್ಲಿ ಕಂಡುಬರುತ್ತಿದೆ. ಹಬ್ಬಕ್ಕಾಗಿ ಬಳ್ಳಾರಿ ನಗರದ ಮುನ್ಸಿಪಲ್ ಹೈಸ್ಕೂಲು ಮೈದಾನದಲ್ಲಿ ಹೂವು, ಹಣ್ಣು, ಬಾಳೆಕಂದುಗಳು ಹಾಗೂ ಗಣೇಶ ಮೂರ್ತಿಗಳ ಖರೀದಿ ಜೋರಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕ ವೀರೇಶ್ ಸ್ವಾಮಿ, ಮಾರುಕಟ್ಟೆಯಲ್ಲಿ ಶುದ್ಧ ಮಣ್ಣಿನ ಮೂರ್ತಿಗಳು ಹೆಚ್ಚು ಲಭ್ಯವಿರುವುದು ಸಂತಸ ತಂದಿದೆ. ಇದರಿಂದ ಪರಿಸರ ಮಾಲಿನ್ಯ ತಪ್ಪಲಿದೆ ಎಂದರು. ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಎಲ್ಲ ಆ ನೀರಿನಲ್ಲಿ ಹೋಗಿ ಆ ನೀರು ಕಲುಷಿತ ಆಗ್ತಾ ಇತ್ತು. ಆ ನೀರು ಕಲುಷಿತ ಆದಾಗ ರೋಗ ರುಜಿನಗಳು ಆ ನೀರನ್ನು ಮನುಷ್ಯರು ನಾವು ಸೇವನೆ ಮಾಡಿದಾಗ ಈ ಥರ ಜಲಚರಗಳು ಮತ್ತು ಮನುಷ್ಯರಿಗೂ ಒಂದು ಹಾನಿ ಉಂಟಾಗ್ತಾ ಇತ್ತು. ಈಗೀಗ ಜನಗಳು ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಅದೇ ರೀತಿ ಚೇಂಜ್ ಆಗಿದ್ದೀವಿ. ಗಣೇಶ ಮೂರ್ತಿ ಮಾರಾಟಗಾರ ತಿರುತೆಪ್ಪ, ಕೋವಿಡ್ ಕಾರಣದಿಂದ ಮೂರ್ತಿಗಳ ಬೇಡಿಕೆ ಕುಸಿದಿದೆ. ಹೀಗಾಗಿ ರಿಯಾಯಿತಿ ದರದಲ್ಲಿ ಮೂರ್ತಿಗಳನ್ನು ಮಾರಾಟ ಮಾಡುತ್ತಿರುವುದಾಗಿ ಹೇಳಿದರು. 4 ದಿವಸದ ವ್ಯಾಪಾರ ಏನಾಗಲಿ ಒತ್ತಾಯ ಸರ್, ಪರವಾಗಿಲ್ಲ ಸರ್. ದೊಡ್ಡ ಸೈಜ್ ಇದ್ರೆ 800, ಸಣ್ಣ ಸೈಜ್ ಇದ್ರೆ 200, 150, 200, 300 ಕೊಡಿ ಸರ್. ರಾಜ್ಯಾದ್ಯಂತ ಇಂದು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಗೌರಿ ಪೂಜೆ ನೆರವೇರಿಸಿದರು. ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ನಾಗರತ್ನ ರಾಮಮೂರ್ತಿ ಅವರ ಮನೆಯಲ್ಲಿ ಗೌರಿ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಹಿರಿಯ ನಟಿ ತಾರಾ ಅನುರಾಧ, ಮಾಳವಿಕಾ ಅವಿನಾಶ್ ಪಾಲ್ಗೊಂಡು ಅಲಂಕೃತ ಗೌರಿ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಮಹಿಳೆಯರಿಗೆ ಕೊರೋನಾ ಮಹಾಮಾರಿಯಿಂದ ಹಬ್ಬ ಆಚರಣೆ ಮಾಡಲು ಮಾಳವಿಕಾ ಅವಿನಾಶ್ ಕೋವಿಡ್ ಸಂದರ್ಭದಲ್ಲೂ ಗೌರಿ ಪೂಜೆ ನಡೆಸುವ ಮೂಲಕ ಪರಂಪರೆ ರಕ್ಷಿಸಬೇಕಾಗಿದೆ ಎಂದರು. ಒಂದು ಸಂದರ್ಭ ಒದಗಿ ಬಂದಿದೆ. ನಾಗರತ್ನ ಮತ್ತೆ ರಾಮಮೂರ್ತಿ ಅವರಿಗೆ ನಾನು ಶುಭ ಹಾರೈಕೆಗಳನ್ನ ಕೋರ್ತಾ ಇಡೀ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ತಾರಾ ಅನುರಾಧ, ಹಲವು ವರ್ಷಗಳಿಂದ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ. ಈ ಬಾರಿ ಗೌರಿಯ ಕೃಪೆಯಿಂದ ಕೋವಿಡ್ 3ನೇ ಅಲೆಯಿಂದ ದೇಶಕ್ಕೆ ಮುಕ್ತಿ ಸಿಗಲಿ ಎಂದು ಪ್ರಾರ್ಥಿಸಿದರು. ನಾನು ಒಬ್ಬರ ಮನೆಗೆ ಬಂದೇ ಬರ್ತೀನಿ. ಅದು ಯಾರು ಅಂದರೆ ರಾಮಮೂರ್ತಿ ಅಣ್ಣ ಅವ್ರ ಮನೆಗೆ. ಕೊರೋನಾ 3ನೇ ಬಾರಿ ಖಂಡಿತ ಬರದೇ ಇರಲಿ. ಈ ಹಬ್ಬ ಆಚರಣೆ ಮೂಲಕ ನಮಗೆಲ್ರಿಗೂ ಆ ಭಗವಂತ ಆರೋಗ್ಯವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ, ಸಂತೋಷವನ್ನು ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಅತಿ ಹೆಚ್ಚಾಗಿ ರಾಮಮೂರ್ತಿ
ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಗೌರಿ ಪೂಜೆ ನೆರವೇರಿಸಲಾಯಿತು ಎಂದರು. ತುಂಬ ತೊಂದರೆನೂ ಆಗಬಾರ್ದು, ನಮ್ಮಿಂದ ಜನಕ್ಕೂ ತೊಂದರೆ ಆಗಬಾರ್ದು, ನಾವು ತೊಂದರೆ ಮಾಡಬಾರ್ದು ಅನ್ನೋ ದೃಷ್ಟಿ ಇಲ್ಲ. ಸ್ವಲ್ಪ ಜನ ಕರೆದುಬಿಟ್ಟು ನಾವು ಬಾಗಿನ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾಡಿನಾದ್ಯಂತ ಸ್ವರ್ಣಗೌರಿ ಹಬ್ಬವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಮಲೆನಾಡು ಶಿವಮೊಗ್ಗ ಜಿಲ್ಲೆ ಮತ್ತು ನಗರದಲ್ಲಿ ಸ್ವರ್ಣಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ಮಹಿಳೆಯರು ಪರಸ್ಪರ ಬಾಗಿನ ವಿನಿಮಯ ಮಾಡಿಕೊಂಡರು. ಕೆಳದಿ ಅರಸರ ಕಾಲದಿಂದಲೂ ಶಿವಮೊಗ್ಗದ ಅರಮನೆಯಲ್ಲಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಜೋಯಿಸರ ಮನೆತನದವರು ಅರಮನೆ ಗೌರಿಯನ್ನು ಪ್ರತಿಷ್ಠಾಪಿಸಿ ಆರಾಧನೆ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಬಾರಿ ಸಿಂಹದ ಮೇಲೆ ಕುಳಿತ ಅಲಂಕೃತ ಗೌರಿಯ ಎತ್ತರದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಹಿಂದೆ ಕೆಳದಿ ಡಿಡಿ ನ್ಯೂಸ್ನೊಂದಿಗೆ ಜೋಯಿಸ್ ಮನೆತನದ ಸದಾಶಿವ ಜೋಯಿಸ್, ಕೆಳದಿ ಸಂಸ್ಥಾನದ ಗೌರಿ ಅರಮನೆ ಗೌರಿ ಎಂದೇ ಪ್ರಸಿದ್ಧವಾಗಿದೆ ಎಂದು ಹೇಳಿದರು. ನಮ್ಮ ಪ್ರಾಂತ್ಯದಲ್ಲಿ ಪ್ರಸಿದ್ಧವಾಗಿದೆ. ಇದರ ವೈಶಿಷ್ಟ್ಯ ಏನು ಅಂತಂದರೆ, ಸರ್ವ ಜನಾಂಗದವರು ಕೂಡ ಇಲ್ಲಿ ಬಂದು ದರ್ಶನವನ್ನು ಪಡೆಯೋದರ ಜೊತೆಯಲ್ಲಿ ಅವರು ಉಡಿಯನ್ನು ತುಂಬಿ ತಮ್ಮ ಒಂದು ಮನೋಕಾಮನೆಗಳನ್ನು ದೇವರಲ್ಲಿ ಹೇಳಿಕೊಂಡು ಅವೆಲ್ಲವೂ ಕೂಡ ಫಲಿಸಿದ್ದನ್ನು ತುಂಬ ಕೃತಜ್ಞತೆಯಿಂದ ಆನಂದದಿಂದ ಸ್ಮರಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಗೃಹಿಣಿ ಸೌಮ್ಯ ಸತೀಶ್, ಜಿಲ್ಲೆಯಾದ್ಯಂತ ಮಂಗಳಗೌರಿ ಪೂಜೆಯನ್ನು ಶಿವಪ್ಪ ನಾಯಕನ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಗೌರಿಯನ್ನ ಪ್ರತಿಷ್ಠಾಪಿಸಿ ಪ್ರತಿ ವರ್ಷ ಪೂಜೆ ಮಾಡ್ತಾರೆ. ಹೊಸದಾಗಿ ಮದುವೆ ಆದವರು ಮತ್ತು ಸಂಕಲ್ಪ ಮಾಡಿಕೊಂಡವರು ಎಲ್ಲರೂ ಕೂಡ ಈ ಗೌರಿನ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈ ಸ್ವರ್ಣಗೌರಿ ಸಿಂಹದ ಮೇಲೆ ಪ್ರತಿಷ್ಠಾಪನೆಗೊಂಡಿರೋದ್ರಿಂದ ಬಹಳ ವಿಶೇಷವಾಗಿದೆ. ಉಡಕ್ಕಿ ಬಾಗಿಣ ಎಲ್ಲದನ್ನು ಅವರೇ ಸ್ವತಃ ಅರ್ಪಿಸುವಂತ ಒಂದು ಅವಕಾಶ ಮುಕ್ತವಾಗಿ ಎಲ್ಲರಿಗೂ ಲಭ್ಯವಾಗ್ತಾ ಇದೆ. ಸಂಪ್ರದಾಯ ಕಾಪಾಡಿಕೊಂಡು ಸ್ಥಳೀಯರಾದ ಗೌರಿ ಪ್ರತಿಯೊಬ್ಬರೂ ದೇವರ ಮೂರ್ತಿಯನ್ನು ಸ್ಪರ್ಶಿಸಿ ಪೂಜೆ ಸಲ್ಲಿಸಲು ಅವಕಾಶ ಇರುವುದು ವಿಶೇಷ. ಒಬ್ಬರಿಗೂ ಇಲ್ಲಿ ಪೂಜೆ ಮಾಡೋಕೆ ಅವಕಾಶ ಕೊಡೋದು ಬಹಳ ಒಂದು ಒಳ್ಳೆ ವಿಷಯವಾಗಿ ಕಂಡು ಎಲ್ಲರೂ ಕೂಡ ಪ್ರತಿ ವರ್ಷದಿಂದ ವರ್ಷ ಜನಗಳು ಜಾಸ್ತಿಯಾಗಿ ಬರ್ತಾ ಇದ್ದಾರೆ. ರಾಜ್ಯಕ್ಕೆ 135 ಕೋಟಿ ರೂಪಾಯಿ ಸೇರಿ 17 ರಾಜ್ಯಗಳಿಗೆ 9,871 ಕೋಟಿ ರೂಪಾಯಿಗಳ ವಿತರಣೆಯ ನಂತರದ ಆದಾಯ ಕೊರತೆ PDRD ಅನುದಾನವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದೆ. 15ನೇ ಹಣಕಾಸು ಆಯೋಗದ ಶಿಫಾರಸು ಆಧರಿಸಿ 2021-22ನೇ ಸಾಲಿಗೆ ಅರ್ಹ 17 ರಾಜ್ಯಗಳಿಗೆ 1,18,450 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲು ಹಣಕಾಸು ಸಚಿವಾಲಯ ನಿರ್ಧರಿಸಿದ್ದು, ಅದರಲ್ಲಿ ಈವರೆಗೂ 59,226 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದು ಒಟ್ಟು ಮೊತ್ತದ 50% ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. 6ನೇ ಮಾಸಿಕ ಕಂತಿನಲ್ಲಿ ಆಂಧ್ರಪ್ರದೇಶಕ್ಕೆ 1,438 ಕೋಟಿ, ಕೇರಳಕ್ಕೆ 1,657 ಕೋಟಿ, ಪಶ್ಚಿಮ ಬಂಗಾಳಕ್ಕೆ 1,467 ಕೋಟಿ ಬಿಡುಗಡೆ ಮಾಡಲಾಗಿದ್ದು, ಕರ್ನಾಟಕಕ್ಕೆ 135.92 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಈವರೆಗೂ ರಾಜ್ಯಕ್ಕೆ 815 ಕೋಟಿ ರೂಪಾಯಿ ಆದಾಯ ಕೊರತೆ ಅನುದಾನ ದೊರೆತಂತಾಗಿದೆ. ದೇಶದ ರಫ್ತು ವಲಯದಲ್ಲಿ ಬಾಕಿ ಉಳಿದಿದ್ದ 56,027 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಅವರು 2021-22ನೇ ಸಾಲಿನ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ, ಜವಳಿ, ಸೇವಾ ಕ್ಷೇತ್ರ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿನ ರಫ್ತು ವ್ಯವಹಾರಕ್ಕೆ ಸಂಬಂಧಿಸಿ ಬಾಕಿ ಉಳಿದಿದ್ದ ಅನುದಾನವನ್ನು ಇಂದು ಬಿಡುಗಡೆ ಮಾಡಲಾಗಿದೆ. MEIS, SEIC, ROSL, ROSCTL ಕ್ಷೇತ್ರಗಳ ಸುಮಾರು 45,000 ರಫ್ತುದಾರರಿಗೆ ಇದರಿಂದ ಅನುಕೂಲವಾಗಲಿದೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಇದು ಅವರಿಗೆ ಕೊಡುಗೆ ರೂಪದಲ್ಲಿ ದೊರೆತಿದೆ ಎಂದರು. ಜಾಗತಿಕವಾಗಿ ಭಾರತ ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ಮಿದ್ದು, ಕೋವಿಡ್ ಸಂದರ್ಭದ ಸವಾಲುಗಳನ್ನು ಉದ್ಯಮಿಗಳ ಬದ್ಧತೆ ಹಾಗೂ ಚುರುಕುತನದಿಂದಾಗಿ ಅವಕಾಶಗಳನ್ನಾಗಿ ಪರಿವರ್ತಿಸಲಾಗಿದೆ. PPE ಕಿಟ್ ಮತ್ತು ಸರ್ಜಿಕಲ್ ವಸ್ತುಗಳನ್ನು ರಫ್ತು ಮಾಡುವ 2ನೇ ದೊಡ್ಡ ದೇಶವಾಗಿ ಭಾರತ ಹೊರಹೊಮ್ಮಿದೆ ಎಂದು ಹೇಳಿದರು. ಇಂದು ಬಿಡುಗಡೆ ಮಾಡಿರುವ ಅನುದಾನದಿಂದಾಗಿ ರಫ್ತು ವಲಯ ಮತ್ತಷ್ಟು ಚೇತರಿಕೆ ಕಾಣಲಿದೆ. ಜಾಗತಿಕವಾಗಿ ಸ್ಪರ್ಧೆಯನ್ನು ಎದುರಿಸಲು ಸಜ್ಜುಗೊಳ್ಳಲಿದೆ. ಆಕ್ರಮಣಕಾರಿ ಗುರಿಯನ್ನು ತಲುಪಲು ನಾವು ಯಶಸ್ವಿಯಾಗಲಿದ್ದೇವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. Before the Honorable Prime Minister of India, Shri Narendra Modi ji, and I am indeed extremely grateful to Prime Minister Shri Modi
to Honorable Finance Minister Srimati Nirmala Sitharaman ji for being extremely considerate and proactive towards the concerns of industry and having taken the decision to immediately release all the pending overdues of various schemes of the Government of India under the erstwhile MEIS scheme for exporters, under ROSCTL for the textile industry, the ROTTEP dues for the first quarter January to March 2021, and overall the Honorable Prime Minister has agreed and the Honorable Finance Minister has conveyed her kind approval to budget 56,000 crore rupees in the current. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಎನ್ಐಆರ್ಎಫ್ನ ಭಾರತೀಯ ಶ್ರೇಯಾಂಕ 2021ರ ಪಟ್ಟಿಯಲ್ಲಿ ಮದ್ರಾಸ್ನ ಭಾರತೀಯ ತಂತ್ರಜ್ಞಾನ ಸಂಸ್ಥೆ, ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISc ಮತ್ತು ಬಾಂಬೆಯ IIT ಸಂಸ್ಥೆಗಳು ಕ್ರಮವಾಗಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಿವೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಭಾರತ ಶ್ರೇಯಾಂಕ ಪಟ್ಟಿ ಬಿಡುಗಡೆ ಮಾಡಿದ ಬಳಿಕ ಅವರು, ಇದು 6ನೇ ಬಾರಿಯ ಶ್ರೇಯಾಂಕವಾಗಿದ್ದು ತಡವಾಗಿದ್ದರೂ ಸಕಾಲಿಕವಾಗಿದೆ ಎಂದರು. ಶ್ರೇಣೀಕರಣ ಜಾಗತಿಕ ರೂಢಿಯಾಗಿದ್ದು ಗುಣಮಟ್ಟ ಮಾನ್ಯತಾ ಕಾಯ ಸಾಮಾನ್ಯವಾಗಿ ಶ್ರೇಣೀಕರಣದ ಹೊಣೆ ಹೊತ್ತಿರುತ್ತವೆ ಎಂದರು. ಗುಣಮಟ್ಟದ ಯುಗದಲ್ಲಿ ನಮ್ಮ ದೇಶದ ಜನರು ಹಾಗೂ ವಿದ್ಯಾರ್ಥಿಗಳು ತಾವು ಓದುತ್ತಿರುವ ಸಂಸ್ಥೆಯ ಗುಣಮಟ್ಟ ತಿಳಿಯಲು ಬಯಸುತ್ತಾರೆ. ಇಂದು 11 ಪ್ರವರ್ಗದಲ್ಲಿ ಶ್ರೇಣೀಕರಣ ಬಿಡುಗಡೆ ಮಾಡಲಾಗಿದೆ. ಶ್ರೇಯಾಂಕವನ್ನು ಪಡೆದ ಎಲ್ಲ ಗುಣಮಟ್ಟದ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯ ಉದ್ದೇಶ ವಿದ್ಯಾದಾನವಾಗಿದೆ, ಅಂದರೆ ಜ್ಞಾನ ವಿನಿಮಯ, ಜ್ಞಾನ ಸಂಚಯವಾಗಿದೆ. ಇಂದು ಜ್ಞಾನದ ನಗದೀಕರಣ ಮಾಡಬೇಕಾಗಿದ್ದು ಶಿಕ್ಷಣ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯಗೊಳಿಸಲು ನೂತನ ಶಿಕ್ಷಣ ನೀತಿ ನೆರವಾಗಲಿದೆ ಎಂದರು. ಒಟ್ಟು 100 ಸಂಸ್ಥೆಗಳನ್ನು ವಿವಿಧ ವಲಯಗಳಲ್ಲಿ ಮೌಲ್ಯಾಂಕನ ಮಾಡಲಾಗಿದೆ. ಅದರಲ್ಲಿ ಕರ್ನಾಟಕದ ಸೂರತ್ಕಲ್ನ NIT 32ನೇ ಸ್ಥಾನ, ಮೈಸೂರು ವಿಶ್ವವಿದ್ಯಾಲಯ 34ನೇ ಸ್ಥಾನ ಪಡೆದಿದ್ದು ಒಟ್ಟು 5 ಸಂಸ್ಥೆಗಳು ಶ್ರೇಯಾಂಕದಲ್ಲಿ ಸ್ಥಾನ ಪಡೆದಿವೆ. ಇಷ್ಟು ದಿನಗಳ ಕಾಲ ರಸ್ತೆಯಲ್ಲಿ ಎತ್ತಿನ ಗಾಡಿ, ಬಸ್, ಕಾರುಗಳ ಓಡಾಟ ನೋಡುತ್ತಿದ್ದೆವು. ಈಗ ರಸ್ತೆಯಲ್ಲಿ ವಿಮಾನಗಳು ಇಳಿಯುವುದನ್ನು ಮತ್ತು ಅಲ್ಲಿಂದಲೇ ಹಾರಾಟ ನಡೆಸುವುದನ್ನು ನೋಡಲಿದ್ದೇವೆ. ಇದೊಂದು ಐತಿಹಾಸಿಕ ಕ್ಷಣ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ರಾಜಸ್ಥಾನದ ಬರ್ಮೇರ್ ಬಳಿ ರಾಷ್ಟ್ರೀಯ ಹೆದ್ದಾರಿ 925Aಯ ಸಟ್ಟಾ ಗಾಂಡ್ವಾ ಮಾರ್ಗದಲ್ಲಿ ತುರ್ತು ಭೂಸ್ಪರ್ಶ ಸೌಲಭ್ಯ ಉದ್ಘಾಟಿಸಿದ ಅವರು, ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷ ಹಾಗೂ 1971ರ ಯುದ್ಧದ ಗೆಲುವಿನ ಸುವರ್ಣ ವರ್ಷ ಆಚರಿಸುತ್ತಿರುವ ಸಂದರ್ಭದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಮಹತ್ವದ್ದಾಗಿದೆ. ಮಿಗಿಲಾಗಿ ಕಾರ್ಯಕ್ರಮ ನಡೆಯುತ್ತಿರುವ ಸ್ಥಳ 1971ರ ಯುದ್ಧಕ್ಕೆ ಸಾಕ್ಷಿಯಾಗಿತ್ತು ಎಂದರು. ಅಂತಾರಾಷ್ಟ್ರೀಯ ಗಡಿಗಳ ಬಳಿ ಇಂತಹ ತುರ್ತು ವಿಮಾನ ಇಳಿದಾಣ ವ್ಯವಸ್ಥೆ ರೂಪಿಸಿರುವುದು ಭಾರತ ತನ್ನ ಏಕತೆ, ಅಖಂಡತೆ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳಲು ಸದಾ ಸಿದ್ಧವಾಗಿದೆ, ಯಾವುದೇ ಸವಾಲನ್ನು ಎದುರಿಸಲು ಅಣಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ತಿಳಿಸಿದರು. ಈ ಸೌಲಭ್ಯದ ಜೊತೆಗೆ ಹೆಲಿಪ್ಯಾಡ್ಗಳ ನಿರ್ಮಾಣ ಕೇವಲ ಯುದ್ಧದ ಸಮಯದಲ್ಲಷ್ಟೇ ಅಲ್ಲ, ಪ್ರಕೃತಿ ವಿಕೋಪದ ಕಾಲದಲ್ಲೂ ನೆರವಿಗೆ ಬರಲಿದೆ ಎಂದರು. ಕೋವಿಡ್ ಕಾಲದಲ್ಲೂ ಈ ಯೋಜನೆ ಕಾರ್ಯಗತಗೊಳಿಸಿದ ಹೆದ್ದಾರಿ ಸಚಿವಾಲಯ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಅವರು ಧನ್ಯವಾದ ಅರ್ಪಿಸಿದರು. यह मंत्रालय कर रहा है और मुझे याद है कि हमारी सरकार ने 2016 में भी इस प्रकार की एक इंटर मिनिस्ट्रियल कमेटी बनाई थी और उसने कुछ स्थानों की रिकमेंडेशन की थी. मेरे पास तो जो फिगर है सचमुच मुझे पूरी जानकारी नहीं थी, लेकिन नितिन जी ने मुझे बतलाया कि 20 स्थानों पर इमरजेंसी लैंडिंग फील्ड या नेशनल हाईवे अथॉरिटी ऑफ इंडिया इसको तैयार कर रही है और कई स्थानों पर हेलीपैड्स भी बनवाने का काम कर रही है. ये बहुत बड़ी बात है. पहले तो मेरी यह कल्पना थी कि शायद जिस स्थान पर हम उद्घाटन करने जा रहे हैं यही स्थान एक ऐसा है और इसके अलावा और कोई नहीं होगा, लेकिन 20 स्थानों पर इसी प्रकार की इमरजेंसी लैंडिंग फील्ड का तैयार होना, ये मैं समझता हूं कि हमारी सुरक्षा की दृष्टि से भी एक बहुत ही महत्वपूर्ण पहल है. और मित्रों, आप जानते हैं चाहे रोड्स हों, हाईवेज हों, चाहे ब्रिजेस हों, चाहे टनल्स हों,
हमारे देश की सोशियो इकोनॉमिक डेवलपमेंट में, सामाजिक आर्थिक विकास में कैसी उसकी महत्वपूर्ण भूमिका होती है, इससे आप सभी अच्छी तरह परिचित हैं। ಇದಕ್ಕೂ ಮುನ್ನ ಕೇಂದ್ರ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇಂದು ಸಾಕಾರವಾಗಿರುವ ರಸ್ತೆ ಸಹಿತ ವಿಮಾನ ಇಳಿದಾಣ ಮಾರ್ಗ ದೇಶದಲ್ಲಿಯೇ ಪ್ರಥಮವಾಗಿದ್ದು ಯೋಜನೆಯ ಸಾಕಾರಕ್ಕೆ ಸಹಕರಿಸಿದ ರಕ್ಷಣಾ ಸಚಿವಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಭಾರತ್ ಮಾಲಾ ಯೋಜನೆಯಡಿಯ ಈ ಮಾರ್ಗ ಸದೃಢವಾಗಿದೆ ಎಂದ ಅವರು ಆಸ್ಟ್ರೇಲಿಯಾದಲ್ಲಿ ಭಾರತೀಯ ವಿಜ್ಞಾನಿಗಳು ಸ್ಟೀಲ್ ಸ್ಲ್ಯಾಗ್ ಅಂದರೆ ಉಕ್ಕಿನ ಕಿಟ್ ಬಳಸಿ ಏರ್ ಸ್ಟ್ರಿಪ್ ನಿರ್ಮಿಸಿದ್ದು ಅದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಮಾನ್ಯತೆ ನೀಡಿದೆ. ನಾವೀನ್ಯತೆ ಮತ್ತು ಸಂಶೋಧನೆ, ಉದ್ಯಮಶೀಲತೆ, ಕೌಶಲ್ಯ, ಉತ್ತಮ ಯಶಸ್ವಿ ರೂಢಿಗಳು, ವಿಜ್ಞಾನ ತಂತ್ರಜ್ಞಾನದ ಮೂಲಕ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತಿವೆ. ಜ್ಞಾನ ಮತ್ತು ಸಂಪತ್ತಾಗಿ ಜ್ಞಾನದ ಪರಿವರ್ತನೆ ದೇಶದ ಭವಿಷ್ಯವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ಈಗ ನಿರ್ಮಿಸಲಾಗಿರುವ ರಸ್ತೆ ಸಹಿತ ವಿಮಾನ ಇಳಿದಾಣ ಮಾರ್ಗವನ್ನು ವಾಯುಪಡೆ ಆಪತ್ಕಾಲೀನ ಪರಿಸ್ಥಿತಿಯಲ್ಲಿ ಬಳಸುತ್ತದೆ ಎಂದರು. ದೇಶದ ವಿವಿಧ ರಾಜ್ಯಗಳಲ್ಲಿ ಇಂತಹ 20 ಇಳಿದಾಣಗಳನ್ನು ಅಭಿವೃದ್ಧಿಪಡಿಸಲು ಗುರುತಿಸಲಾಗಿದೆ ಎಂದರು. ಭಾರತ ಕೋವಿಡ್ ನಡುವೆಯೂ ಪ್ರತಿನಿತ್ಯ 38 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿದ್ದು ಇದು ವಿಶ್ವದಲ್ಲೇ ಅತಿ ಹೆಚ್ಚಾಗಿದೆ. ದೇಶ ಹಲವು ರಸ್ತೆ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿದೆ ಎಂದು ತಿಳಿಸಿದರು. हमारे देश में ये स्लैग ये वेस्ट मटेरियल है, तो हम लगातार इनोवेशन और रिसर्च के द्वारा नए नए प्रयोग करते हैं, क्योंकि इनोवेशन, एंटरप्रेन्योरशिप, साइंस, टेक्नोलॉजी, रिसर्च, स्किल एंड सक्सेसफुल प्रैक्टिसेस, वी नेम इट एज ए नॉलेज एंड कन्वर्शन ऑफ नॉलेज इनटू वेल्थ इज द फ्यूचर फॉर द कंट्री. तो मुझे बहुत खुशी है कि आज ये काम हो रहा है. वैसे गागरिया से बकासर तक तथा सत्ता से गांधो तक 1135 करोड़ रुपए की लागत से ये 197 किलोमीटर 2 लेन प्योर शोल्डर का मार्ग और ये एयर स्ट्रिप तैयार की गई है और इस स्ट्रिप का उपयोग भारतीय वायुसेना को आपातकालीन लैंडिंग के लिए निश्चित रूप से होगा. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, 3 ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್, ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಕ್ಕಿನ ಹಕ್ಕಿಗಳು ಆಗಸದಲ್ಲಿ ಬೋರ್ಗರೆದವು. ವೈಮಾನಿಕ ಪ್ರದರ್ಶನ ಗಮನ ಸೆಳೆಯಿತು. ಈ ವರ್ಷಾಂತ್ಯದವರೆಗೆ ಬೂಸ್ಟರ್ ಡೋಸ್ ಲಸಿಕೆ ನೀಡದಂತೆ ಬೃಹತ್ ಪ್ರಮಾಣದಲ್ಲಿ ಕೋವಿಡ್ ಲಸಿಕೆ ಪೂರೈಸುವ ರಾಷ್ಟ್ರಗಳಿಗೆ ವಿಶ್ವ ಆರೋಗ್ಯ ಸಂಘಟನೆಯ ಮುಖ್ಯಸ್ಥ ಟೆಡ್ರಾಸ್ ಅಧನಾಮ್ ಘೇಬ್ರಿಯಾಸಿಸ್ ಮನವಿ ಮಾಡಿದ್ದಾರೆ. ಶ್ರೀಮಂತ ರಾಷ್ಟ್ರಗಳು ಮತ್ತು ಲಸಿಕೆ ತಯಾರಕ ರಾಷ್ಟ್ರಗಳು ಬೂಸ್ಟರ್ ಡೋಸ್ ನೀಡುವ ಬದಲಾಗಿ ಬಡ ರಾಷ್ಟ್ರಗಳ ಆರೋಗ್ಯ ಕಾರ್ಯಕರ್ತರಿಗೆ ಮತ್ತು ದುರ್ಬಲ ಜನಸಂಖ್ಯೆಗೆ ಮೊದಲ ಡೋಸ್ ಲಸಿಕೆ ಲಭ್ಯತೆಗೆ ಆದ್ಯತೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ಪೂರ್ಣ ಲಸಿಕೆ ತೆಗೆದುಕೊಂಡಿರುವ ಆರೋಗ್ಯವಂತರಿಗೆ ವ್ಯಾಪಕವಾಗಿ ಬೂಸ್ಟರ್ ಡೋಸ್ ನೀಡುವುದನ್ನು ನಾವು ನೋಡಲು ಇಚ್ಛಿಸುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಈ ವರ್ಷಾಂತ್ಯದ ಹೊತ್ತಿಗೆ ವಿಶ್ವದ ಎಲ್ಲ ರಾಷ್ಟ್ರಗಳ ಕನಿಷ್ಠ 40% ಜನರಾದರೂ ಲಸಿಕೆ ಪಡೆದಿರಬೇಕು ಎಂಬ ವಿಶ್ವ ಆರೋಗ್ಯ ಸಂಸ್ಥೆಯ ಗುರಿ ಸಾಧನೆಗೆ ಈ ವಾರ 20 ರಾಷ್ಟ್ರಗಳ ಪ್ರಭಾವಿ ಗುಂಪಿನ ಸಭೆಯಲ್ಲಿ ಆರೋಗ್ಯ ಸಚಿವರಿಂದ ಸ್ಪಷ್ಟ ಬೆಂಬಲದ ಸಂದೇಶವನ್ನು ಸ್ವೀಕರಿಸಿದ್ದಾಗಿ WHO ಮುಖ್ಯಸ್ಥರು ತಿಳಿಸಿದ್ದಾರೆ. ಜಾಗತಿಕವಾಗಿ ಈವರೆಗೆ ನೀಡಲಾಗಿರುವ 5.5 ಶತಕೋಟಿ ಡೋಸ್ ಲಸಿಕೆಯ ಪೈಕಿ 80% ಅತಿ ಹೆಚ್ಚು ಆದಾಯದ ರಾಷ್ಟ್ರಗಳಿಗೆ ಹೋಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣವಾಗಿ, ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿಯಲ್ಲಿ ವ್ಯಾಪಕವಾಗಿ ಮತ್ತು ಒಳನಾಡಿನ ಹಲವು ಕಡೆ ಮಳೆಯಾಗಿದೆ. ಕೊಟ್ಟಿಗೆಹಾರದಲ್ಲಿ ಅತಿ ಹೆಚ್ಚು 10 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕೊಲ್ಲೂರು 9, ಆಗುಂಬೆ 8, ಕ್ಯಾಸಲ್ ರಾಕ್ 6, ಅಂಕೋಲ 5, ಬ್ರಹ್ಮಾವರ, ಕದ್ರಾ, ಲೋಂಡಾ, ಪೊನ್ನಂಪೇಟೆ 4, ಕಾರವಾರ, ಬೇಲಿಕೇರಿ, ಮಂಚಿಕೇರಿ, ಯಲ್ಲಾಪುರ, ಬಸಗೋಡು, ಧರ್ಮಸ್ಥಳ, ಶೃಂಗೇರಿ, ಜೈಪುರ, ಸರಗೂರಿನಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಕೆಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆ ಸಾಧ್ಯತೆ.
ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಿಂದ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಹೊಸ ಆಯಾಮ, ಅರ್ಥವ್ಯವಸ್ಥೆ ಸುಧಾರಣೆಗೆ ಪರಸ್ಪರ ಸಹಕಾರ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಅವಲಂಬನೆ ತಗ್ಗಿಸಲು ಪರಿಸರ ಸ್ನೇಹಿ ವಿದ್ಯುತ್ ವಾಹನಗಳ ಬಳಕೆಗೆ ಉತ್ತೇಜನ, ಕೆಸಿ ನಾರಾಯಣಗೌಡ. ನಾಡಿನಾದ್ಯಂತ ಸಂಭ್ರಮದ ಗೌರಿ ಪೂಜೆ, ನಾಳೆ ಗಣೇಶ ಚತುರ್ಥಿಗೆ ಸಿದ್ಧತೆ. ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಕೋವಿಡ್ ಲಸಿಕೆ ಪೂರೈಸಲು ಕರೆ, ಬೂಸ್ಟರ್ ಲಸಿಕೆ ನೀಡಿಕೆಯನ್ನು ಮುಂದೂಡಲು ವಿಶ್ವಸಂಸ್ಥೆ ಸಲಹೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ನಮಸ್ಕಾರ.